ಕಾಂಗ್ರೆಸ್ ನನಗೆ ಗೌರವ ಕೊಟ್ಟಿದೆ. ಇವತ್ತು ನಾನು ಪ್ರಥಮ ಬಾರಿಗೆ ಪಕ್ಷಕ್ಕೆ ಸೇರ್ಪಡೆ ಆದ ತಕ್ಷಣ ನನ್ನ ಮನೆಗೆ ಬಿ ಫಾರ್ಮ್ ಕೊಟ್ಟು ಕಳಿಸಿದ್ದಾರೆ. ವಿಶೇಷ ವಿಮಾನದ ಮುಖಾಂತರ ಕರ್ಕೊಂಡು ನಾನು ಸ್ವಾಗತ ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯಾದ್ಯಂತ ನನ್ನ ಪ್ರಚಾರ ಸಮಿತಿಯಲ್ಲಿ ನಾನು ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಸ್ಟಾರ್ ಕ್ಯಾಂಪೇನ್ ಮಾಡಿದ್ದಾರೆ. ನನ್ನ ಗೌರವದ ಬಗ್ಗೆ ಅವ್ರು ಕಳ್ಕಳಿ ತೋರಿಸೋದು ಅವಶ್ಯಕತೆ ಇಲ್ಲ. ನನಗೆ ಗೌರವ, ನನ್ನ ಪಕ್ಷ ಏನು ಕೊಡುತ್ತೆ ಅದನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ತೊಗೊಳ್ತಕ್ಕಂಥದ್ದು ನನಗೆ ಗೊತ್ತಿದೆ. ಇವ್ರ ಕಡೆಯಿಂದ ಏನೋ ಅದು ಯಾವುದಂತಾರೆ, ಎಂಥ ಮಾತಂತಾರದು, ಮಸಳೆ ಕಣ್ಣೀರ ಏನದು, ಈಗ ಅರ್ಥ ಆಗಿದೆ ಅವ್ರಿಗೆ. ಲಕ್ಷ್ಮಣ ಸವದಿನ ಯಾಕೆ ಬಿಟ್ಟಿವೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈ ಚುನಾವಣೆ ಆದರೆ ಮತ್ತು ಇನ್ನಷ್ಟು ಗೊತ್ತಾಗುತ್ತೆ. ನೀವು ಬಿಜೆಪಿ ಯಾಕೆ ಬಿಟ್ಟು ಯಾಕೆ ಬಂದಿರೋ ಸ್ಪಷ್ಟವಾಗಿ ಯಾವುದು ಕಾರಣ ಕೊಟ್ಟಿಲ್ಲ. ಈಗ ಬೆಳಗಾವಿ ಅಭ್ಯರ್ಥಿ ಅವರು ತಮ್ಮದು ಏನೇ ಅಲ್ಲಿ ಅನಿಸಿಕೆ ಏನಿರುತ್ತೆ ಅವ್ರದ್ದು ಏನು ಕೆಲವೊಂದು ನೀವು ರಾಂಗ್ ಅಡ್ರೆಸ್ಗೆ ಪತ್ರ ಬರೆದ್ರೆ ಉತ್ತರ ಹೆಂಗೆ ಬರುತ್ತೆ? ಅವ್ರನ್ನೇ ಕೇಳಬೇಕು. ಬಿಟ್ಟರೆ ಯಾಕಂತ ಕೇಳಬೇಕು, ಸೇರ್ಪಡೆ ಯಾಕೆ ಆದರೆ ಅಂತ ಕೇಳಬೇಕು, ಸೇರ್ಪಡೆ ಆದಮೇಲೆ ಸೋತ್ರೆ ಯಾಕಂತ ಕೇಳಬೇಕು, ಸೋತ ಮೇಲೆ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ವಿಧಾನ ಪರಿಷತ್ ಸ್ಥಾನ ಯಾಕೆ ಹೊಡಿತು, ಮತ್ತು ಯಾರಿಗೂ ಹೇಳಲಾರ್ದೆ ಕೇಳಲಾರ್ದೆ ಕಳ್ಳತನದಿಂದ ಕಳ್ಳಮಾರ್ಗದಿಂದ ಯಾಕೆ ಹೋದ್ರಿ ಅಂತ ನೀವೇ ಕೇಳಬೇಕು. ಕಾಂಗ್ರೆಸ್ ಕಾರ್ಯಕರ್ತರು ಖಾಲಿ ಚೊಂಬನ್ನು ಅವ್ರ ಮುಂದೆ ಇಟ್ಟಿದ್ದಾರೆ. ಆ ಖಾಲಿ ಚೊಂಬನ್ನು ತೊಗೊಂಡು ಧಾರವಾಡಕ್ಕೆ ಹೋಗುತ್ತೆ. ನಾಳೆ ಈ ಚುನಾವಣೆ ಪೂರ್ವದೊಳಗೆ ಏನಾದರೂ ಒಂದು ಮಳೆ ಆದರೆ, ಕರ್ನಾಟಕದಲ್ಲಿ ಬರ ಇದ್ದಂಥ ಸಂದರ್ಭದಲ್ಲಿ ಮಳೆ ಆಗದೇ ಇರತಕ್ಕಂಥ ಸಂದರ್ಭವನ್ನು ನಾವು ಮನಗಂಡು ನಾವು ಪ್ರಾರ್ಥನೆ ಮಾಡಿದ್ದೀವಿ. ಅದನ್ನು ಹೋಗಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿದ್ದೀವಿ. ನರೇಂದ್ರ ಮೋದಿ ಅವರು ಶ್ರೀರಾಮನ ಭಕ್ತಿಯಿಂದ ಅದನ್ನು ನೆನೆದ್ರು. ಶ್ರೀರಾಮಚಂದ್ರ ಇಲ್ಲಿ ಮಳೆ ಮಾಡಿಸಿದ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಆ ಜೆ ಡಿ ಎಸ್ ಬಗ್ಗೆ ಈಗ ಏನು ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ, ಮಹಿಳೆಯರ ಬಗ್ಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ಅಂಥೇಳಿ ಇನ್ನು ಯಡಿಯೂರಪ್ಪನವರು ಸುಪುತ್ರರು ಈ ರಾಜ್ಯದ ಅಧ್ಯಕ್ಷರು ಹೇಳ್ತಾ ಇದ್ರಲ್ಲ. ಇವತ್ತು ಹಾಸನ ಜಿಲ್ಲೆ ಮಹಿಳೆಯರ ಬಗ್ಗೆ ರಕ್ಷಣೆ ಯಾವ ಥರದ್ದು ಮಾಡ್ತಾರೆ ಅನ್ನೋದು ಅವರೇ ಹೇಳಬೇಕು. ಸಾಹಸಗಾರ ಅದ್ರ ಬಗ್ಗೆ ಭಾಳ ನನ್ನ ಪ್ರತಿಕ್ರಿಯೆ ಹೇಳೋದಕ್ಕಿಂತಲೂ ಈ ದೇಶದ ಉನ್ನತ ಸ್ಥಾನವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಬಾಯಿಂದ ಅಂಥ ಮಾತುಗಳು ಬರಬಾರ್ದಿತ್ತು ಅಂತಕ್ಕಂಥದ್ದು ನನ್ನ ಕಳಕಳಿ.